ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಪರ್ಯಾಯ ವಿದ್ಯುತ್ ವ್ಯವಸ್ಥೆಯ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ವಿ. ಬನ್ನಿ, ನಾವು ಬಹುತೇಕ ಕೊನೆಯ ಹಂತವನ್ನು ತಲುಪಿದ್ದೀವಿ. ಚರ್ಚೆಯ ಕೊನೆಯ ಹಂತವನ್ನು ರವಿ ಪ್ರಕಾಶ್ ಭಟ್ ಏನು ಹೇಳ್ತಾರೆ ಕಾರಣ ತಾವು ಹೇಳ್ತಾ ಇದ್ರಿ, ಸೋಲಾರ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ತಾವು ಹೇಗೆ ಬಳಸ್ಕೋಬೋದು ಅಂತ. ಈಗ ಒಂದು ತಪ್ಪು ಕಲ್ಪನೆ ಇದೆ, ಅದರ ಬಗ್ಗೆ ನಾನು ಸ್ವಲ್ಪ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸೋಲಾರ್ ಪವರ್ ಜನ್ರೇಷನ್ನು ತುಂಬ ದುಬಾರಿ ಅಂತ. ಹೌದು, ಫೋಟೋವೋಲ್ಟಿಕ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ಅದು ಸ್ವಲ್ಪ ದುಬಾರಿ. ಆದರೆ ಇವಾಗ ಹೊಸ ಟೆಕ್ನಾಲಜಿ ಅಂದರೆ ನಾವು ಮಾಡ್ತಾ ಇರೋದು ಒಂದು ಹೊಸ ಟೆಕ್ನಾಲಜಿ ಅಂದರೆ ಬೇರೆ ದೇಶದಲ್ಲಿ ಆಲ್ರೆಡಿ ಅದು ಪ್ರೂವ್ ಆಗಿದೆ. ಸೋಲಾರ್ ಪ್ಯಾರಾಬಾಲಿಕ್ ಟ್ರಫ್ ಕಲೆಕ್ಟರ್ಸ್ ಅಂತ ಬರುತ್ತೆ, ಅಂದರೆ CSP ಅಂತ ಇವರು ಹೇಳಿದಾಗೆ. ಅದರಿಂದ ನಾವು ಪವರ್ ಜನ್ರೇಷನ್ ಮಾಡೋಕ್ಕೆ ಪರ್ ಮೆಗಾವ್ಯಾಟ್ ನಮಗೆ ಪವರ್ ಪ್ಲ್ಯಾಂಟ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 12ರಿಂದ 14 ಕೋಟಿ ಬೇಕಾಗುತ್ತೆ. 12ರಿಂದ 14 ಕೋಟಿ ಬೇಕಾಗುತ್ತೆ. ಅದೇ ಥರ ನಾವು ಥರ್ಮಲ್ ಪವರ್ ಪ್ಲಾಂಟ್, ನಮ್ಮದು ಆಲ್ರೆಡಿ ಮಾಡುವ ಥರ್ಮಲ್ ಪವರ್ ಪ್ಲಾಂಟ್ಗಳನ್ನು ಇದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ 7ರಿಂದ 8 ಕೋಟಿ ಬೇಕಾಗುತ್ತೆ. ಈ ಮಾರ್ಜಿನಲ್ ಡಿಫ್ರೆನ್ಸ್ ಅಂದರೆ ತಾವು ಹೇಳೋ ಪ್ರಕಾರ ಹಾಗಾದರೆ ಸೋಲಾರ್ದೇ ಜಾಸ್ತಿ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಆಮೇಲೆ ಅಂದರೆ ಅದನ್ನು ರನ್ ಮಾಡೋದಕ್ಕೆ ಇಂಧನ ಬೇಕಾಗಿಲ್ಲ. ನಮಗೆ ಸೋಲಾರ್ ಫ್ರೀಯಾಗಿ ಸಿಗುತ್ತೆ. ಅಲ್ಲಿ ರನ್ನಿಂಗ್ ಕಾಸ್ಟ್ ಬರುತ್ತೆ ಅಷ್ಟೇ ಅಲ್ಲದೆ ಯಾವುದೇ ಫೀಡಿಂಗ್ ಬೇಕಾಗಿಲ್ಲ, ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕಾಗಿಲ್ಲ, ಅಲ್ಲಿ ಅದು ಬೇಕಾಗುತ್ತೆ. ಇದನ್ನು ನಾವು ತಗೊಂಡಾಗ ಸೋಲಾರ್ ಪವರು ನೋಡೋದಕ್ಕೆ ದುಬಾರಿ ಅಂತ ಕಂಡ್ರು ಆಮೇಲೆ ನಮಗೆ ಮುಂದಕ್ಕೆ ಅದು ಬಹಳ ಚೀಪಾಗಿ ವರ್ಕೌಟ್ ಆಗುತ್ತೆ. ಒಂದು ಅಂತ ಬಹಳ ವ್ಯತ್ಯಾಸ ಇಲ್ಲ. ಮೊದಲು 25 ಕೋಟಿ ತನಕ ಹೋಗ್ತಾ ಇತ್ತು. ಇವಾಗ 12ರಿಂದ 13 ಕೋಟಿಯಲ್ಲಿ ನಾವು ಅದನ್ನು ಪವರ್ ಪ್ಲಾಂಟನ್ನು ಮಾಡ್ಬೋದು ಪರ್ ಮೆಗಾವಾಟ್. ಅದೇ ಥರ ಬಯೋಮಾಸ್ ತಗೊಂಡ್ರೆ 6ರಿಂದ 7 ಕೋಟಿ ಒಳಗಡೆ ಮಾಡ್ಬೋದು. ಅದು ಇನ್ನೂ ಥರ್ಮಲ್ ಪವರ್ ಪ್ಲಾಂಟಿಂದನೂ ಕಮ್ಮಿ ಆಗುತ್ತೆ. ಸೊ ಇದು ದುಬಾರಿ ಅಲ್ಲ. ಪರ್ಯಾಯ ಇಂಧನಗಳು ಯಾವತ್ತೂ ದುಬಾರಿ ಅಲ್ಲ. ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಕಂಡ್ರು ಆಮೇಲೆ ಮುಂದಕ್ಕೆ ನೋಡಿದಾಗ ಅದು ಬಹಳ ಅಂದ್ರೆ ಇವ್ರು ಹೇಳಿದಂಗೆ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬಂತದ್ದು ಅಂತಂದ್ರೆ ನಮಗೆ ತುಂಬಾ ವರ್ಕೌಟ್ ಅನುಕೂಲ ಆಗುತ್ತೆ. ಆಮೇಲೆ ಅದು ಶಾಶ್ವತ, ಯಾವುದೇ ಕೆಟ್ಟ ಪರಿಣಾಮ ಅಡ್ಡ ಪರಿಣಾಮಗಳು. ಆಮೇಲೆ ಪರ್ಯಾಯ ಇಂಧನ ಬಂದ ತಕ್ಷಣ ನಾವು ಅದಕ್ಕೆ ನೆಗೆಟಿವ್ ಯೋಚನೆ ಮಾಡ್ತೀವಿ ಅಷ್ಟೇ, ಪಾಸಿಟಿವ್ ಯೋಚನೆ ಮಾಡಲ್ಲ. ನಮ್ಮ ಸಾಂಪ್ರದಾಯಿಕ ಇಂಧನಗಳಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳು ಅಂದರೆ ಗ್ಲೋಬಲ್ ವಾರ್ಮಿಂಗು ಇಂಥ ಬಹಳಷ್ಟು ತೊಂದರೆಗಳಿದೆ. ಆದರೆ ಪರ್ಯಾಯ ಇಂಧನದಲ್ಲಿ ಅದಿಲ್ಲ. ಓಕೆ. ಪ್ರಕಾಶ್, ನಾನು ನಿಮ್ಗೊಂದು ಕೊನೆಯ ಪ್ರಶ್ನೆ ಕೇಳ್ತೀನಿ. ಯೂಸೇಜ್ ಎಷ್ಟು ಮಟ್ಟಿಗೆ ಒಂದು ಪರ್ ಕ್ಯಾಪಿಟಲ್ ಲೆಕ್ಕ ಹಾಕ್ಕೊಂಡ್ರೆ ಎಷ್ಟು ಉಪಯೋಗಿಸ್ತಾರೆ ಹಾಗಾದ್ರೆ ಅಂತ? ಈ ಪರ್ ಕ್ಯಾಪಿಟಲ್ಗಿಂತ ಮುಂಚೆ ಇದಕ್ಕೆ ಸಮರ್ಥನೆಯಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ಈ ಫೋಟೋವೋಲ್ಟಾಯಿಕ್ ಸೆಲ್ಸ್ಗಳಿಂದ ಈಗ ಸದ್ಯದ ಮಟ್ಟಿಗೆ ಹೇಳಬೇಕಂತಂದರೆ ಅದು ಇಂಪೋರ್ಟೇ ಆಗಬೇಕು. ನಮ್ಮಲ್ಲಿ ಆ ಟೆಕ್ನಾಲಜಿನೂ ಡೆವಲಪ್ ಆಗಿಲ್ಲ. ಅದರಿಂದ ಈ ಮೂಲ ಕಾಸ್ಟ್ ಏನು ಹೇಳಿದರು 12 ಕೋಟಿ ರೂಪಾಯಿ ಅಂತ, ಅದಕ್ಕೂ ಒಂದು ಮೂಲ ಕಾರಣ ಅದೇನೆ. ಆದರೆ ಇಲ್ಲೂ ಕೂಡ ನಾವು ಆ ಟೆಕ್ನಾಲಜಿ ಡೆವಲಪ್ ಮಾಡಿ ಲಾರ್ಜ್ ಸ್ಕೇಲಲ್ಲಿ ಆ ಫೋಟೋವೋಲ್ಟಾಯಿಕ್ ಸೆಲ್ಲನ್ನು ಇಲ್ಲಿ ಇದು ಪ್ರೊಡಕ್ಷನ್ ಮಾಡಿದಲ್ಲಿ ಆ 12 ಕೋಟಿ ರೂಪಾಯಿ ಬಹುಶಃ 10 ಕೋಟಿ ಬರೋದಕ್ಕೂ ಚಾನ್ಸಸ್ ಇದೆ. ಕಡಿಮೆನೂ ಕೂಡ ಆಗ್ಬೋದು. ಅದು ಒಂದು ವಿಷಯ. ಈಗ ಪರ್ ಕ್ಯಾಪಿಟಾ ಬಂದಾವಾಗ ನಮ್ಮ ದೇಶದಲ್ಲಿ ಸುಮಾರು, ಅಥವಾ ನಮ್ಮ ಕರ್ನಾಟಕದಲ್ಲೇ ಸುಮಾರು 600 ಯೂನಿಟ್ ಪ್ರತಿ ವ್ಯಕ್ತಿಗೆ ಒಂದು ವರ್ಷಕ್ಕೆ ನಾವು ಬಳಕೆ ಮಾಡ್ತಿದ್ದೀವಿ. ನಾವು ಎಷ್ಟು ಹಿಂದೆ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ, ಚೈನಾದಲ್ಲಿ ನಮಗೆ ನಿಯರೆಸ್ಟ್ ಕಾಂಪಿಟೇಟರ್ ಅವರು. ಇವತ್ತು ಜಗತ್ತಿನ ಮಟ್ಟಿಗೆ ಭಾರತಕ್ಕೆ ಅತ್ಯಂತ ದೊಡ್ಡ ಕಾಂಪಿಟೇಷನ್ ಕೊಡುವಂಥ ದೇಶ. ಅಲ್ಲಿ ನಮ್ಮ 2ರಷ್ಟು ಈಗಾಗಲೇ ಸುಮಾರು 1200 ಯೂನಿಟ್ ಬಳಕೆ ಆಗ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಾವು ಜಪಾನ್ಗೆ ಹೋಲಿಸಿದರೆ ಅಲ್ಲಿ ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಒಂದು ಸುಮಾರು 7,000 ಯೂನಿಟ್ಗಳು ಒಬ್ಬ ವ್ಯಕ್ತಿಗೆ. ಇನ್ನು USA ಹೋಲಿಕೆ ಮಾಡಿದಲ್ಲಿ ಸುಮಾರು 12,000 ಯೂನಿಟ್ಗಳು ಪ್ರತಿ ವ್ಯಕ್ತಿಗೆ. ಅಂದ್ರೆ ನಾವು ಎಷ್ಟು ಹಿಂದಿದ್ವಿ ಅಂತ ಒಂದು ವಿಷಯ ಹೇಳ್ತೀನಿ. ಇದನ್ನ 600ರಿಂದ ತಾವು ಏನಾದರೂ 1000 ಮಾಡಬೇಕು ಅಂತ ಹೊರಟ್ರೆ, ಈಗ ಏನು 7,500 ಮೆಗಾವ್ಯಾಟ್ಸ್ ಉತ್ಪನ್ನ ಮಾಡ್ತಿದ್ವಿ, ಅದನ್ನ 15,000 ಮೆಗಾವ್ಯಾಟ್ ಮಾಡಬೇಕಾಗತ್ತೆ. ಅಂದ್ರೆ ನಾವು ಎಷ್ಟು ಒಂದು ದೂರದೃಷ್ಟಿಯ ವಿಚಾರ ನಾವು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯಾಗಿ ಹೇಳ್ತಿದ್ವಿ. ಎಸ್ ಸರ್. ರಾಮಕೃಷ್ಣ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ ಸರ್ ತಾವು? ಇದರಲ್ಲಿ 2-3 ವಿಷಯಗಳಿದೆ. ನಾವು ಏನಿವತ್ತು ನವೀಕರಿಸಬಹುದಂಥ ಇಂಧನಗಳು ಅಥವಾ ರಿನ್ಯೂಯಬಲ್ ಅಂತ ಹೇಳ್ತೀವಿ, ರಿನ್ಯೂಯಬಲ್ ಆಲ್ವೇಸ್ ಗೋಸ್ ವಿತ್ ವಿಕೇಂದ್ರೀಕರಣ. ನೀವು ರಿನ್ಯೂಯಬಲ್ ಇಟ್ಕೊಂಡು ಸೆಂಟ್ರಲೈಸ್ ಪವರ್ ಜನ್ರೇಷನ್ ಮಾಡ್ತೀನಿ ಅಂದರೆ ಅದಾಗಲ್ಲ. ಈಗ ಸೋಲಾರ್ ವಿದ್ಯುತ್ತಿಗೆ ಸಂಬಂಧಪಟ್ಟಾಗಲೂ ಅಷ್ಟೇ ನಾವು 5 ಮೆಗಾವಾಟಿನ 10 ಮೆಗಾವಾಟಿನ 20 ಮೆಗಾವಾಟಿನ ಯೂನಿಟ್ಗಳನ್ನು ಹಾಕಿ ನಾವು ಗ್ರಿಡ್ಗೆ ಪವರನ್ನು ಫೀಡ್ ಮಾಡ್ತೀವಿ ಅನ್ನುವಂಥದ್ದು ಇಟ್ಸ್ ಎ ವೆರಿ ರಾಂಗ್ ಅಪ್ರೋಚ್. ನನಗನ್ಸುತ್ತೆ ಅಮೇರಿಕಾ ದೇಶದಲ್ಲಿರ್ತಕ್ಕಂಥ ಉದಾಹರಣೆಯನ್ನು ತಗೊಳ್ಬೇಕು. ವಿದ್ಯುತ್ತಿಗೆ ಸಂಬಂಧಪಟ್ಟಾಗೆ ಅವರಲ್ಲಿ ಸರ್ಪ್ಲಸ್ ಪವರ್ ಇದ್ದರೂ ಸಹ ರಿನ್ಯೂಯಬಲ್ ಎನರ್ಜಿಗೆ ತುಂಬ ಒತ್ತು ಕೊಟ್ಟು ಕಳೆದ 10 ವರ್ಷಗಳಲ್ಲಿ ಕೆಲಸ ನಡೆದಿರುವಂಥದ್ದು ಇದೆ. ಇವತ್ತು 50ಕ್ಕೆ 50 ರಾಜ್ಯಗಳಲ್ಲಿ ರೂಫ್ ಟಾಪ್ ಸೋಲಾರ್ ಪವರ್, ಇದು ನೀರು ಕಾಯಿಸ್ಲಿಕ್ಕಲ್ಲ, ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ
ಹೆಚ್ಚುವರಿ ವಿದ್ಯುತ್ ನೀವೇನಾದರೂ ಉತ್ಪಾದನೆ ಮಾಡಿದ್ರೆ ಅದನ್ನು ಲೋಕಲ್ ಗ್ರಿಡ್ಗೆ ಫೀಡ್ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮಗೆ ಉತ್ಪಾದನೆ ಆಗದೆ ಇದ್ದಾಗ ಗ್ರಿಡ್ಡಿಂದ ನೀವು ವಿದ್ಯುತ್ ಶಕ್ತಿಯನ್ನು ತಗೋಬಹುದು. ನೀವೇನಾದರೂ ಗ್ರಿಡ್ಗೆ ನೀವು ವಿದ್ಯುತ್ ಶಕ್ತಿಯನ್ನು ಕೊಟ್ಟರೆ ಅದಕ್ಕೆ ನಿಮಗೆ ಹಣ ಬರ್ತದೆ. ಸೊ ಅಂದರೆ ಪ್ರತಿಯೊಂದು ಮನೆಯೂ ಸಹ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅಮೆರಿಕ ದೇಶದಲ್ಲಿ ಮಾಡಿದ್ದಾರೆ. ಎಲ್ಲ ವಿಷಯದಲ್ಲಿ ನಾವು ಪರ್ ಕ್ಯಾಪಿಟಾ ಪ್ರೊಡಕ್ಷನ್ ಎಷ್ಟಿರಬೇಕು, ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಷ್ಟಿರಬೇಕು ಅಂತ ಹೇಳಿ ಅವರನ್ನು ನಾವು ಮಾದರಿ ಇಟ್ಕೊಂಡಾಗ ಅವ್ರು ಹಾಕೊಂಡಿರುವಂತಕ್ಕಂಥ ಒಳ್ಳೆ ಸ್ಟೆಪ್ಸ್ ಏನಿದೆ ಇದನ್ನು ಯಾಕೆ ನಾವು ಯೋಚನೆ ಮಾಡಬಾರ್ದು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂದರೆ ಈ ಗ್ರಿಡ್ ವ್ಯವಸ್ಥೆ ಏನಿದೆ ಇದು ಡಿಸೆಂಟ್ರಲೈಸ್ಡ್ ಪವರ್ ಅಥವಾ ನಾವು ರಿನ್ಯೂಯಬಲ್ ಎನರ್ಜಿ ಬಗ್ಗೆ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಎ ಲೋಕಲ್ ಗ್ರಿಡ್. ಅಲ್ಲಿ ಏನು ಉತ್ಪಾದನೆ ಮಾಡ್ತೀವಿ ಆ ಪ್ರದೇಶಕ್ಕೆ ವಿದ್ಯುತ್ ಶಕ್ತಿಯನ್ನು ಪೂರೈಕೆ ಮಾಡಬೇಕು. ಹೆಚ್ಚುವರಿ ವಿದ್ಯುತ್ ಶಕ್ತಿ ಇದ್ದಾಗ ಅದನ್ನು ಗ್ರಿಡ್ಗೆ ಫೀಡ್ ಮಾಡುವಂಥದ್ದು. ಅಲ್ಲಿ ವಿದ್ಯುತ್ ಶಕ್ತಿಯಲ್ಲಿ ಕೊರತೆ ಇದ್ದರೆ ಆವಾಗ ಗ್ರಿಡ್ಡಿಂದ ತಗೊಳ್ಳುವಂಥ ವ್ಯವಸ್ಥೆಯನ್ನು ನಾವು ರೂಪಿಸಿದ್ವಿ ಅಂತಾದರೆ ಈ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ ಏನಿದೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲ, ಇವತ್ತೇನು ತಾವು ಕತ್ತಲಲ್ಲಿ ಕರ್ನಾಟಕ ಅಂತ ಹೇಳ್ತಾ ಇದ್ದೀರಿ, ಇಡೀ ಕರ್ನಾಟಕ ಕತ್ತಲಲ್ಲಿ ಇರುವಂಥ ಅವಶ್ಯಕತೆ ಇಲ್ಲ. ಡಿಸೆಂಟ್ರಲೈಸ್ಡ್ ಇದ್ದು ಈ ರೀತಿಯಾದಂಥ ಲೋಕಲ್ ಗ್ರಿಡ್ ವ್ಯವಸ್ಥೆ ಮಾಡಿದ್ವಿ ಅಂತಾದರೆ ಕರ್ನಾಟಕದ 90 ಭಾಗದಲ್ಲಿ ಬೆಳಕಿರ್ತದೆ. ಬೆಂಗಳೂರು, ಮೈಸೂರು, ಬೆಳಗಾಂ ಅಂತ ದೊಡ್ಡ ಊರುಗಳಲ್ಲಿ ಒಂದಿಷ್ಟು ಮಟ್ಟಿಗೆ ಕತ್ತಲಾಗ್ತದೆ. ಬಹುಶಃ ಇದು ದಿಸ್ ಇಸ್ ಎ ಮೋಸ್ಟ್ ವೆಲ್ಕಮ್ ಥಿಂಗ್ ಅಂತ ನನಗನ್ಸುತ್ತೆ. ರಿಯಲಿ ರಾಮಕೃಷ್ಣ ಅವರು ಒಳ್ಳೆ ಮಾತನ್ನು ಹೇಳಿದ್ರಿ. ಪ್ರಕಾಶ್ ರಾಕರ್ ಅವರೇ, ರವಿ ಪ್ರಕಾಶ್ ಭಟ್ ಅವರೇ, ರಾಮಕೃಷ್ಣ ಅವರು ಇಲ್ಲಿ ಸಾಕಷ್ಟು ಮಾತಾಡಿದ್ರಿ. ತಮ್ಮವರೆಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮಲ್ಲೊಂದು ದೂರದೃಷ್ಟಿ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ನಿನ್ನೆ ರೇವಣ್ಣರ ಹತ್ರ ಮಾತಾಡಬೇಕಾದ್ರೆ ಕೂಡ ಇದೇ ಮಾತು ಬಂತು. ಉಡುಪಿಯ ಏನು ವಿದ್ಯುತ್ ಉತ್ಪಾದನಾ ಘಟಕದಲ್ಲಿ ಸಾಕಷ್ಟು ವಿದ್ಯುತ್ ಇದೆ, ಅದನ್ನು ತರಲಿಕ್ಕೆ ನಮ್ಮಲ್ಲಿ ಲೈನ್ಗಳಿಲ್ಲ, ನಮ್ಮಲ್ಲೊಂದು ವ್ಯವಸ್ಥೆ ಇಲ್ಲ ಅನ್ನುವಂಥ ಮಾತನ್ನು ಸಚಿವರು ಆದಂಥ ಅವರು ಮಾತು ಹೇಳ್ತಾ ಇದ್ರು. ಅಂದರೆ ನಮ್ಮಲ್ಲಿ ಒಂದು ದೂರದೃಷ್ಟಿ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ದುರದೃಷ್ಟಕರ ಸಂಗತಿ ಅಂತಂದರೆ ಅದು ಅವ್ರ ಕಾಲದಲ್ಲೇ ಅದು ಅಗ್ರಿಮೆಂಟಿಗೆ ಸೈನ್ ಆಗಿರುವಂಥದ್ದು. ಇನ್ನೊಂದು ನಮ್ಮ ಸ್ನೇಹಿತರೊಂದು ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನಂತಂದರೆ ಛತ್ತೀಸ್ಗಢದಿಂದ ಒಬ್ಬರು 200 ಮೆಗಾವ್ಯಾಟ್ ವಿದ್ಯುತ್ತನ್ನು ಕೊಡ್ತೀವಿ ಅಂತ, ಅದು 3.5 ರೂಪಾಯಿಗೆ. ಆದರೆ ಅದನ್ನೂ ಕೂಡ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗಲೇ ಇಲ್ಲ ಅನ್ನುವಂಥದ್ದು ಒಂದು. ಎರಡನೇದೇನು ಅಂತಂದರೆ ಈಗ ನಾವು ಹರಿಬರಿಯಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡೋದು ಅಷ್ಟೇ ಅಲ್ಲ, ಯಾವ ರೀತಿ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಮುಂಜಾಗ್ರತೆ ವಹಿಸಬೇಕು, ಜೊತೆಗೆ ಒಂದು ದೂರದೃಷ್ಟಿ ಏನು ಹಾಕ್ಕೊಂಡು ಇವತ್ತಿನಿಂದ ಕೆಲಸ ಮಾಡಬೇಕು. ಅದು ನಮ್ಮಲ್ಲಿ ನದಿಗಳಿಗೆ ಕೊರತೆ ಇಲ್ಲ, ನಮ್ಮಲ್ಲಿ ಬೆಳಕಿಗೆ ಕೊರತೆ ಇಲ್ಲ, ನಮ್ಮಲ್ಲಿ ನೀರಿಗೆ ಕೊರತೆ ಇಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಬಳಸ್ಕೊಂಡು ಯಾವ ರೀತಿ ಮಾಡಬಹುದು ಅಂತ ಇದೆಲ್ಲದರ ಜೊತೆಗೆ ಅಂದರೆ ಪರ್ಯಾಯ ವಿದ್ಯುತ್ ವ್ಯವಸ್ಥೆ ಏನಿದೆ ಅದರ ಕಡೆಗೆ ಹೆಚ್ಚೆಚ್ಚು ಗಮನವನ್ನು ಹರಿಸಲೇಬೇಕು. ಈ ನಿಟ್ಟಿನಲ್ಲಿ ರಾಜ್ಯದ ಒಂದು ದೂರದೃಷ್ಟಿ ಬೇಕು ನಾಯಕರಲ್ಲಿ. ಆ ನಾಯಕರಲ್ಲಿ ಯಾವ ದೂರದೃಷ್ಟಿ ಬರುತ್ತೋ ಆವಾಗ ಮಾತ್ರ ಬಹುಶಃ ಕರ್ನಾಟಕಕ್ಕೆ ಬೆಳಕು ಬರ್ಬೋದೇನೋ. ಇನ್ನಾದರೂ ಆ ಭಗವಂತ ಅವರಿಗೊಂದಿಷ್ಟು ಬುದ್ಧಿನ ಕೊಡಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.